ಭಾರತದ ಇತಿಹಾಸದಲ್ಲಿ ಅನೇಕ ಬಲಿಷ್ಠ ಕೋಟೆಗಳು ಯುದ್ಧಗಳಲ್ಲಿ ನೆಲಸಮವಾಗಿವೆ. ಆದರೆ ಒಂದು ಕೋಟೆ ಮಾತ್ರ ಇಂದಿಗೂ ಗಟ್ಟಿಯಾಗಿ ನಿಂತಿದೆ. ಈ ಕೋಟೆಯನ್ನ ವಶಪಡಿಸಿಕೊಳ್ಳುವ ಸಲುವಾಗಿ ಶತ್ರು ಸೈನ್ಯಗಳು ಹಲವು ಬಾರಿ ದಾಳಿ ಮಾಡಿದವು, ಮುತ್ತಿಗೆ ಹಾಕಿದವು. ಆದರೆ ಒಂದು ಬಾರಿಯೂ ಈ ಕೋಟೆಯನ್ನ ಜಯಿಸಲು ಸಾಧ್ಯವಾಗಲೇ ಇಲ್ಲ. ಆ ಕೋಟೆ ಯಾವುದು, ಯಾರು ಎಷ್ಟೇ ದಾಳಿ ಮಾಡಿದರೂ ಸಂಪೂರ್ಣ ಯುದ್ಧದಿಂದ ಗೆಲ್ಲಲಾಗದ ಆ ಕೋಟೆ ಎಲ್ಲಿದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀವಿ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬೀದರ್ ಕೋಟೆ ಭಾರತದ ಮಧ್ಯಕಾಲೀನ ಯುಗದಲ್ಲಿ ನಿರ್ಮಾಣವಾದ ಬಲಿಷ್ಠ ಕೋಟೆ. ಈ ಕೋಟೆಯ ಬಲವನ್ನ ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ ನಾವು ಮೊದಲು ಇದನ್ನ ಏಕೆ ಇಲ್ಲಿ ಕಟ್ಟಲಾಯಿತು ಎಂಬ ಪ್ರಶ್ನೆಗೆ ಉತ್ತರ ಹುಡುಕಬೇಕು. 15ನೇ ಶತಮಾನದಲ್ಲಿ ಬಹಮನಿ ಸುಲ್ತಾನ ಅಹಮದ್ ಶಾ ವಲಿ ಗುಲ್ಬರ್ಗವನ್ನ ಬಿಟ್ಟು ಬೀದರನ್ನ ರಾಜಧಾನಿಯಾಗಿ ಆಯ್ಕೆ ಮಾಡಿಕೊಳ್ತಾನೆ. ಇದು ಯಾವುದೇ ಭಾವನಾತ್ಮಕ ನಿರ್ಧಾರವಾಗಿರಲಿಲ್ಲ. ಇದು ಸಂಪೂರ್ಣವಾಗಿ ಯುದ್ಧ ತಂತ್ರದ ಮೇಲೆ ಆಧಾರಿತವಾದ ಆಯ್ಕೆಯಾಗಿತ್ತು. ದಕ್ಕನ್ ಪೀಠಭೂಮಿಯ ಎತ್ತರದ ಲ್ಯಾಟರೈಟ್ ಪ್ಲಾಟೋ ಮೇಲೆ ಇರುವ ಈ ಸ್ಥಳ 3 ದಿಕ್ಕುಗಳಲ್ಲಿ ತೀವ್ರ ಇಳಿಜಾರಣ ಹೊಂದಿದೆ. ಅಂದ್ರೆ ಶತ್ರು ಸೇನೆಗೆ ಈ ಕೋಟೆಯನ್ನ ತಲುಪುವುದೇ ದೊಡ್ಡ ಸಾಹಸ ಆಗಿಬಿಡ್ತಾ ಇತ್ತು. ಸುಮಾರು 5.5 ಕಿಲೋಮೀಟರ್ ವಿಸ್ತಾರ ಹೊಂದಿರುವ ಬೀದರ್ ಕೋಟೆ ದಪ್ಪ ಕಲ್ಲಿನ ಗೋಡೆಗಳು ಮತ್ತು 37 ಬುರುಜ್ಗಳಿಂದ ರಕ್ಷಿಸಲ್ಪಟ್ಟಿದೆ. ಈ ಬುರುಜ್ಗಳು ಕೇವಲ ವಾಸ್ತುಶಿಲ್ಪದ ಭಾಗವಲ್ಲ, ಅವು ಶತ್ರು ಸೇನೆಯ ಪ್ರತಿಯೊಂದು ಚಲನವಲ್ಲವನ್ನ ಗಮನಿಸುವ ನಿರಂತರ ವೀಕ್ಷಣಾ ಕೇಂದ್ರಗಳಾಗಿದ್ದವು. ಆದರೆ ಬೀದರ್ ಕೋಟೆಯ ನಿಜವಾದ ಮೊದಲ ರಕ್ಷಣಾ ಸಾಲು ಗೋಡೆಗಳಲ್ಲ, ಅದು ನೀರಿನಿಂದ ತುಂಬಿದ ಕಂದಕಗಳು. ಬೀದರ್ ಕೋಟೆಯ ಕಂದಕಗಳು ಕೇವಲ ನೀರಿನ ಹೊಂಡಗಳಲ್ಲ, ಅವು ಶತ್ರು ಸೇನೆಯ ಚಲನವಲನವನ್ನ ನಿಯಂತ್ರಿಸುವ ಯುದ್ಧ ತಂತ್ರದ ಬಲೆಗಳು. ಲ್ಯಾಟರೈಟ್ ಪ್ಲಾಟೋ ಕಾರಣದಿಂದ ಕೆಲ ಕಡೆ ಆಳವಾಗಿ, ಕೆಲ ಕಡೆ ಅಗಲವಾಗಿ, ಮತ್ತೆ ಕೆಲ ಕಡೆ ತೀವ್ರ ಇಳಿಜಾರಿನೊಂದಿಗೆ ಈ ಕಂದಕಗಳನ್ನ ರೂಪಿಸಲಾಗಿದೆ. ಎಲ್ಲ ಕಡೆ ಒಂದೇ ಮಾದರಿ ಇಲ್ಲ, ಒಂದೇ ತಂತ್ರ ಬಳಸಿ ದಾಳಿ ಮಾಡುವ ಅವಕಾಶವೇ ಇಲ್ಲ. ಇದರ ಪರಿಣಾಮವಾಗಿ ಶತ್ರು ಸೇನೆಯ ಯುದ್ಧ ತಂತ್ರವೇ ಅಲ್ಲಿ ಕುಸಿದು ಬಿಡ್ತಾ ಇತ್ತು. ಈ ಕಂದಕಗಳು ಸದಾ ನೀರಿನಿಂದ ತುಂಬಿರ್ತಾ ಇದ್ವು. ಕೋಟೆ ಒಳಗಿನ ಕರೇಜ್ ವ್ಯವಸ್ಥೆಯ ಮೂಲಕ ಈ ಕಂದಕಗಳಲ್ಲಿ ನಿರಂತರವಾಗಿ ನೀರು ಉಳಿಯುವಂತೆ ಮಾಡಲಾಗ್ತಾ ಇತ್ತು. ನೀರಿನ ಆಳ ಗೊತ್ತಾಗದೆ ಶತ್ರು ಸೇನೆಯ ಕುದುರೆ, ಆನೆ ಮತ್ತು ಸೈನಿಕರು ಇದರಲ್ಲಿ ಮುಳುಗಿ ಬಿಡ್ತಾ ಇದ್ರು. ಜನಪದ ನಂಬಿಕೆಗಳ ಪ್ರಕಾರ ಈ ಕಂದಕಗಳಲ್ಲಿ ಮೊಸಳೆಗಳನ್ನ ಬಿಡಲಾಗುತ್ತಿತ್ತು ಎಂದು ಹೇಳಲಾಗ್ತದೆ. ಇವುಗಳ ಭಯದಿಂದಲೇ ಶತ್ರು ಸೈನ್ಯ ಚೆಲ್ಲಾಪಿಲ್ಲಿ ಆಗ್ತಾ ಇತ್ತು. ಈ ಕಂದಕಗಳನ್ನ ದಾಟುವ ಸಲುವಾಗಿ ಶತ್ರು ಸೇನೆ ಗುಂಪುಗೂಡಲೇಬೇಕಾಗಿತ್ತು. ಆ ಕ್ಷಣದಲ್ಲೇ ಅವರು ಬುರುಜ್ಗಳಿಂದ ಬಾಣ, ತೋಪುಗಳ ಗುಂಡುಗಳಿಂದ ಗುರಿ ಆಗ್ತಾ ಇದ್ರು. ಕಂದಕವೇ ಶತ್ರುವನ್ನ ಚಲಿಸಲಾರದ ಸ್ಟ್ಯಾಂಡಿಂಗ್ ಟಾರ್ಗೆಟ್ ಆಗಿ ಮಾಡ್ತಾ ಇತ್ತು. ಒಂದು ವೇಳೆ ಈ ಕಂದಕ ದಾಟಿದರೆ ಶತ್ರು ಸೈನ್ಯಕ್ಕೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗ್ತಾ ಇತ್ತು. ಕೋಟೆಯ ಬಾಗಿಲುಗಳು ಅಭೇದ್ಯವಾಗಿದ್ದ ಕಾರಣ ಅವುಗಳನ್ನ ಒಡೆಯಲು ಹರಸಾಹಸ ಪಡಬೇಕಾಗಿತ್ತು. ಶೇರ್ಜಾ ದರ್ವಾಜಾ ಹಾಗೂ ಗುಂಬದ ದರ್ವಾಜಾ ಬೀದರ್ ಕೋಟೆಯ ಪ್ರಮುಖ ದ್ವಾರಗಳು. ಸುಮಾರು 20 ಅಡಿ ಎತ್ತರದ ಈ ದ್ವಾರಗಳ ಮೇಲ್ಭಾಗದಲ್ಲಿ ಅಳವಡಿಸಲಾದ ದಪ್ಪ ಕಬ್ಬಿಣದ ಹೊದಿಕೆಗಳು ಮತ್ತು ಭಾರೀ ಕಬ್ಬಿಣದ ಸರಪಳಿಗಳು ಶತ್ರು ಸೈನ್ಯವನ್ನ ಹಿಮ್ಮೆಟ್ಟುವಂತೆ ಮಾಡ್ತಾ ಇದ್ವು. 100 ಕಬ್ಬಿಣದ ಮುಳ್ಳುಗಳನ್ನ ಬಾಗಿಲುಗಳ ಮೇಲೆ ಅಳವಡಿಸಲಾಗಿತ್ತು. ಯುದ್ಧಗಳಲ್ಲಿ ಆನೆಗಳನ್ನ ಬಳಸಿ ಬಾಗಿಲು ಒಡೆಯುವುದು ಸಾಮಾನ್ಯ ತಂತ್ರವಾಗಿತ್ತು. ಆದರೆ ಬೀದರ್ ಕೋಟೆಯ ಬಾಗಿಲುಗಳ ಮುಂದೆ ಆನೆಗಳೇ ಹಿಂದೆ ಸರಿತಾ ಇದ್ವು. ಮುಳ್ಳುಗಳು ಆನೆಗಳ ಹನೆಯನ್ನ ಗಾಯಗೊಳಿಸ್ತಾ ಇದ್ವು. ಕಬ್ಬಿಣದ ಹೊದಿಕೆ ಬಾಗಿಲು ಒಡೆಯಲು ಅವಕಾಶವನ್ನೇ ನೀಡ್ತಾ ಇರಲಿಲ್ಲ. ಔರಂಗಜೇಬನ ಕಾಲದಲ್ಲಿ ಆದಿಲ್ ಶಾಹಿ ಸೇನಾಧಿಪತಿ ಸಿದ್ದಿ ಮುಸ್ಲಿಂ ಬೀದರ್ ಕೋಟೆಯನ್ನ ರಕ್ಷಣೆ ಮಾಡ್ತಾ ಇದ್ದಾಗ ಮೊಘಲರ ಸೇನೆ ಈ ಕೋಟೆಯನ್ನ ವಶಪಡಿಸಿಕೊಳ್ಳಲು ಭಾರಿ ಪ್ರಯತ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಶೇರ್ಜಾ ದರ್ವಾಜವನ್ನು ಒಡೆಯಲು ಸುಮಾರು 40 ದಿನಗಳ ಕಾಲ ಮುತ್ತಿಗೆ ಹಾಕಲಾಯಿತು ಎಂದು ಹೇಳಲಾಗ್ತದೆ. ಆದರೆ ಈ ಬಲಿಷ್ಠ ದ್ವಾರ ಸುಲಭವಾಗಿ ಕುಸಿಯದೆ ಕೋಟೆಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು.
ಬೀದರ್ ಕೋಟೆಯ ಪ್ರವೇಶವನ್ನ ಸರಳವಾಗಿ ನೇರ ದಾರಿಯಾಗಿ ನಿರ್ಮಿಸಲಿಲ್ಲ. ಶತ್ರುಗಳು ವೇಗವಾಗಿ ಒಳನುಗ್ಗದಂತೆ ತಡೆಯಲು ಕೋಟೆ ಒಳಗೆ ಪ್ರವೇಶಿಸುವ ದಾರಿಯನ್ನ ಅಂಕುಡೊಂಕಾಗಿ ರೂಪಿಸಲಾಗಿದೆ. ಇದು ಆ ಕಾಲದ ಅತ್ಯಂತ ಚತುರವಾದ ರಕ್ಷಣಾತ್ಮಕ ಯೋಜನೆ ಆಗಿತ್ತು. ಮೊದಲು ಶತ್ರುಗಳು ಶೇರ್ಜಾ ದರ್ವಾಜವನ್ನು ದಾಟಬೇಕಾಗುತ್ತದೆ. ಅಲ್ಲಿಂದ ಒಳಗೆ ಬಂದ ಕೂಡಲೇ ಅವರಿಗೆ ನೇರ ದಾರಿ ಸಿಗುವುದಿಲ್ಲ. ಪ್ರವೇಶ ಮಾರ್ಗವು ತೀಕ್ಷ್ಣವಾಗಿ ಎಡಕ್ಕೆ ನಂತರ ಬಲಕ್ಕೆ ತಿರುಗುತ್ತಾ ಸಾಗುತ್ತದೆ. ಇದರಿಂದ ಶತ್ರು ಸೇನೆ ಒಂದೇ ಬಾರಿ ಗುಂಪಾಗಿ ಮುನ್ನುಗ್ಗಲು ಸಾಧ್ಯವಾಗುವುದಿಲ್ಲ. ಈ ಅಂಕುಡೊಂಕು ದಾರಿಯು ಆನೆಗಳ ಮೊಮೆಂಟಮ್ ಅನ್ನ ನಾಶ ಮಾಡ್ತಾ ಇತ್ತು ಮತ್ತು ಕುದುರೆಗಳ ವೇಗವನ್ನ ತಗ್ಗಿಸ್ತಾ ಇತ್ತು. ಜೊತೆಗೆ ತೋಪುಗಳನ್ನ ನೇರವಾಗಿ ಬಾಗಿಲಿನ ಕಡೆಗೆ ತಳ್ಳಿಕೊಂಡು ಬರಲು ಸಾಧ್ಯವಾಗುತ್ತಿರಲಿಲ್ಲ. ಶತ್ರು ಸೇನೆಯ ಲೆಕ್ಕಾಚಾರ ಅಲ್ಲಿ ಸಂಪೂರ್ಣವಾಗಿ ಬುಡಮೇಲಾಗುತ್ತಿತ್ತು. ಪ್ರವೇಶ ಮಾರ್ಗದ ಎರಡೂ ಬದಿಗಳಲ್ಲಿಯೂ ಎತ್ತರದ ಗೋಡೆಗಳು, ಬುರುಜ್ಗಳು ಮತ್ತು ಗುಪ್ತ ವೀಕ್ಷಣಾ ಕಿಟಕಿಗಳು ಇದ್ದವು. ಇವುಗಳ ಮೂಲಕ ಸೈನಿಕರು ಮೇಲಿಂದ ಬಾಣಗಳಿಂದ ದಾಳಿ ಮಾಡ್ತಾ ಇದ್ರು. ಈ ಎರಡೂ ಬಾಗಿಲುಗಳ ನಡುವಿನ ಕಿರಿದಾದ ಪ್ರದೇಶದಲ್ಲಿ ಸಿಕ್ಕಿಕೊಂಡ ಶತ್ರು ಸೈನ್ಯಕ್ಕೆ ತಪ್ಪಿಸಿಕೊಳ್ಳುವ ಅವಕಾಶವೇ ಇರ್ತಾ ಇರಲಿಲ್ಲ. ಹೀಗಾಗಿ ಈ ಸ್ಥಳ ಕಿಲ್ಲಿಂಗ್ ಝೋನ್ ಆಗಿ ಕೆಲಸ ಮಾಡ್ತಾ ಇತ್ತು. ಇದೇ ಕಾರಣಕ್ಕೆ ವಿಜಯನಗರ ಮತ್ತು ಮೊಘಲರು ಸೇರಿದಂತೆ ಅನೇಕ ಶಕ್ತಿಶಾಲಿ ಸಾಮ್ರಾಜ್ಯಗಳು ಬೀದರ್ ಕೋಟೆ ಮೇಲೆ ದಾಳಿ ಮಾಡಿದರೂ ಈ ಕೋಟೆಯನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇಲ್ಲಿ ಆಡಳಿತ ಬದಲಾವಣೆಗಳು ನಡೆದಿದ್ದರೂ ಸಂಪೂರ್ಣ ಯುದ್ಧದ ಮೂಲಕ ನೇರವಾಗಿ ಗೆದ್ದ ದಾಖಲೆಗಳೇ ಇಲ್ಲ ಅನ್ನೋದೇ ಬೀದರ್ ಕೋಟೆಯ ವಿಶೇಷ. ಬೀದರ್ ಕೋಟೆ ಕುರಿತ ಇಂತಹ ಮತ್ತಷ್ಟು ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.